ದಾರಿ ತಪ್ಪಿಸೋರು ತುಂಬ ಇರ್ತಾರೆ. ಬಟ್ ಆ್ಯಕ್ಚುಲಿ ಅವರಿಗೆ ಇನ್ನೊಂದು ಸಪೋರ್ಟ್ ಏನಿಲ್ಲ ಅಂದರೆ ಲೈಕ್ ಟು ಬಿ ಆನೆಸ್ಟ್ ನನಗೂ ಫ್ಯಾಮಿಲಿ ಸಪೋರ್ಟ್ ಏನೂ ಇರಲಿಲ್ಲ. ಬಟ್ ಇವಾಗ ತುಂಬ ಜನ ಟ್ರಾನ್ಸ್ಫಾರ್ಮೆನ್ಸ್ ಲೈಕ್ ಚೇಂಜ್ ಆಗಬೇಕು ಅಂದ್ಕೊಂಡಾಗ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡೋದಿಲ್ಲ, ಮನೆಯಿಂದ ಹೊರಗಡೆ ಆಗ್ತಾರೆ. ಸೊ ಅವಾಗ ಅವ್ರಿಗೆ ದೇ ವಿಲ್ ಬಿ ಲೈಕ್ ಮೈಂಡ್ ಬ್ಲ್ಯಾಂಕ್. ನನಗೂ ಇವಾಗ ನಾನು ಚೇಂಜ್ ಆಗಬೇಕಂದಾಗ ನನಗೆ ಏನು ಅನಿಸಿದ್ದು, ಯಾರ ಹತ್ರ ಆದರೂ ಹೋಗಬೇಕು, ಬಟ್ ಫಸ್ಟ್ ನಾನು ಚೇಂಜ್ ಆಗಬೇಕಷ್ಟೆ. ಫಸ್ಟ್ ನನ್ನ ಸರ್ಜರಿ ಆಗಬೇಕು, ನಾನು ಹುಡುಗಿ ಥರ ಕಾಣಿಸ್ಬೇಕು ಅನ್ನೋದಷ್ಟೇ ಮೈಂಡ್ಸೆಟ್. ಬಟ್ ಅದನ್ನು ನನ್ನ ಇಬ್ಬರು ಕಸಿನ್ಸ್ ಮೈಂಡ್ಸೆಟ್ ಚೇಂಜ್ ಮಾಡಿದ್ರು. ಫಸ್ಟ್ ಎಜುಕೇಷನ್ ಕಂಪ್ಲೀಟ್ ಮಾಡು. ನನ್ನ ಮನೆ ಬಿಟ್ಟು ಬಂದಾಗೂ ದೇ ಸಪೋರ್ಟೆಡ್ ಮೀ ಫಾರ್ ಮೈ ಎಜುಕೇಷನ್. ಅವರು ಎಜುಕೇಷನ್ ಕಂಪ್ಲೀಟ್ ಮಾಡು, ನೀನು ಚೇಂಜ್ ಆಗ್ತಾನೆ ಕಂಪ್ಲೀಟ್ ಮಾಡು, ವಿ ವಿಲ್ ಹೆಲ್ಪ್ ಯು ಟು ಡೂ ದಟ್ ಅಂತ ಹೇಳಿ ನನಗೆ ಎಜುಕೇಷನ್ ಕಂಪ್ಲೀಟ್ ಮಾಡಿಸಿದ್ರು. ಅಟ್ ದ ಎಂಡ್ ಆಫ್ ದ ಡೇ ಟ್ರಾನ್ಸ್ ಆಗಲಿ ಮೇಲ್ ಫಿಮೇಲ್ ಯಾರೇ ಆಗಿರಲಿ, ಅಟ್ ದ ಈ ಸೆಂಚುರಿಯಲ್ಲಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ನಾವು ಎಲ್ಲೇ ಹೋಗಲಿ, ದೇವಸ್ಥಾನ ಇಲ್ಲ ಎಲ್ಲೇ ಹೋದ್ರೂ ಪವರ್ ಇರೋದು ಒಂದು ಪೊಲಿಟಿಷಿಯನ್ಸ್ಗೆ ಇಲ್ಲ ಎಜುಕೇಟೆಡ್ ಪೀಪಲ್ಸಿಗೆ ಮಾತ್ರ. ಸೊ ಯಾ, ಎಜುಕೇಷನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್.